ತಾಯಿ ವಿರುದ್ಧ ನ್ಯಾಯಾಲಯದಲ್ಲಿ ಮಗಳೇ ಸಾಕ್ಷಿ ಹೇಳಿದ ಅಪರೂಪದ ಘಟನೆ ತಾಲೂಕಿನ 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸಾಕ್ಷಿಯಾಯಿತು. ಮಗಳು ಸಾಕ್ಷಿ ಹೇಳಿದ ಬಳಿಕ ಆರೋಪಿ ತಾಯಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಅಪರಾಧಿ ಮಹಿಳೆ ಹಾಗೂ ಆಕೆಯ ಪ್ರಿಯಕರನಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಯಶೋಧ ಹಾಗೂ ಆಕೆಯ ಪ್ರಿಯಕರ ಮಂಜುನಾಥ್ ಜೀವಾವಧಿ ಶಿಕ್ಷೆಗೆ ಒಳಗಾದವರು. ಮಂಜುನಾಥ್ ಹಾಗೂ ಯಶೋಧ ಮಧ್ಯೆ ಅಕ್ರಮ ಸಂಬಂಧವಿತ್ತು. ಅದಕ್ಕೆ ಆಕೆಯ ಗಂಡ ಅಂಜಿನಪ್ಪ ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಆತನನ್ನ ಮುಗಿಸಲು ಯಶೋಧ ಪ್ಲಾನ್ ಮಾಡಿದ್ಲು. ಅಂತೆಯೇ 2018ರ ಮೇ 12ರಂದು ಮಧ್ಯರಾತ್ರಿ 1 ಗಂಟೆಯಲ್ಲಿ ಮಧುಗಿರಿ ತಾಲೂಕಿನ ಬಟ್ಟಗೆರೆಯಲ್ಲಿ ಅಂಜನಪ್ಪನನ್ನ ಮುಗಿಸಿದ್ರು. ಮನೆ ಮುಂದೆ ಮಲಗಿದ್ದ ವೇಳೆ ರಾಡ್ ಮತ್ತು ಪಿಕಾಸಿಯಿಂದ ಹೊಡೆದು ಜೀವ ತೆಗೆದಿದ್ರು. ಮಗಳು ಮಲಗಿದ್ದಾಳೆಂದು ಭಾವಿಸಿ ಇಬ್ಬರು ಸೇರಿ ಅಂಜನಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ರು. ತಂದೆಯ ಚೀರಾಟ ಕೇಳಿ ಎಚ್ಚರಗೊಂಡ ಮಗಳು ಭೀಕರ ಕೃತ್ಯವನ್ನ ಕಣ್ಣಾರೆ ನೋಡಿದ್ಲು. ಹಲ್ಲೆಯಿಂದ ರಕ್ತದ ಮಡುವಿನಲ್ಲಿ ಅಂಜನಪ್ಪ ಒದ್ದಾಡಿದ್ದರು. ಜೀವ ಇರೋದನ್ನ ಗಮನಿಸಿದ್ದ ಯಶೋಧ ಕೊನೆಗೆ ಪಿಕಾಸಿಯಿಂದ ಕೊನೆಯ ಏಟು ಹೊಡೆದಿದ್ಲು. ಇದರಿಂದ ಅಂಜನಪ್ಪ ಜೀವ ಕಳೆದುಕೊಂಡಿದ್ದ. ಪ್ರಕರಣವು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಠಾಣೆಯಲ್ಲಿ ದಾಖಲಾಗಿತ್ತು. ಒಂದಷ್ಟು ದಿನ ಜೈಲಿನಲ್ಲಿದ್ದ ಬಳಿಕ ಬೇಲ್ ಮೇಲೆ ಇಬ್ಬರು ಆರೋಪಿಗಳು ಹೊರಬಂದಿದ್ರು. ಇದೀಗ ನ್ಯಾಯಾಧೀಶರಾದ ನಾಗಿರೆಡ್ಡಿ ಅವರಿಂದ ಜೀವಾವಧಿ ತಾಯಿ ವಿರುದ್ಧ ನ್ಯಾಯಾಲಯದಲ್ಲಿ ಮಗಳೇ ಸಾಕ್ಷಿ ಹೇಳಿದ ಅಪರೂಪದ ಘಟನೆ ತಾಲೂಕಿನ 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸಾಕ್ಷಿಯಾಯಿತು. ಮಗಳು ಸಾಕ್ಷಿ ಹೇಳಿದ ಬಳಿಕ ಆರೋಪಿ ತಾಯಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಅಪರಾಧಿ ಮಹಿಳೆ ಹಾಗೂ ಆಕೆಯ ಪ್ರಿಯಕರನಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಯಶೋಧ ಹಾಗೂ ಆಕೆಯ ಪ್ರಿಯಕರ ಮಂಜುನಾಥ್ ಜೀವಾವಧಿ ಶಿಕ್ಷೆಗೆ ಒಳಗಾದವರು. ಮಂಜುನಾಥ್ ಹಾಗೂ ಯಶೋಧ ಮಧ್ಯೆ ಅಕ್ರಮ ಸಂಬಂಧವಿತ್ತು. ಅದಕ್ಕೆ ಆಕೆಯ ಗಂಡ ಅಂಜಿನಪ್ಪ ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಆತನನ್ನ ಮುಗಿಸಲು ಯಶೋಧ ಪ್ಲಾನ್ ಮಾಡಿದ್ಲು. ಅಂತೆಯೇ 2018ರ ಮೇ 12ರಂದು ಮಧ್ಯರಾತ್ರಿ 1 ಗಂಟೆಯಲ್ಲಿ ಮಧುಗಿರಿ ತಾಲೂಕಿನ ಬಟ್ಟಗೆರೆಯಲ್ಲಿ ಅಂಜನಪ್ಪನನ್ನ ಮುಗಿಸಿದ್ರು. ಮನೆ ಮುಂದೆ ಮಲಗಿದ್ದ ವೇಳೆ ರಾಡ್ ಮತ್ತು ಪಿಕಾಸಿಯಿಂದ ಹೊಡೆದು ಜೀವ ತೆಗೆದಿದ್ರು. ಮಗಳು ಮಲಗಿದ್ದಾಳೆಂದು ಭಾವಿಸಿ ಇಬ್ಬರು ಸೇರಿ ಅಂಜನಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ರು. ತಂದೆಯ ಚೀರಾಟ ಕೇಳಿ ಎಚ್ಚರಗೊಂಡ ಮಗಳು ಭೀಕರ ಕೃತ್ಯವನ್ನ ಕಣ್ಣಾರೆ ನೋಡಿದ್ಲು. ಹಲ್ಲೆಯಿಂದ ರಕ್ತದ ಮಡುವಿನಲ್ಲಿ ಅಂಜನಪ್ಪ ಒದ್ದಾಡಿದ್ದರು. ಜೀವ ಇರೋದನ್ನ ಗಮನಿಸಿದ್ದ ಯಶೋಧ ಕೊನೆಗೆ ಪಿಕಾಸಿಯಿಂದ ಕೊನೆಯ ಏಟು ಹೊಡೆದಿದ್ಲು. ಇದರಿಂದ ಅಂಜನಪ್ಪ ಜೀವ ಕಳೆದುಕೊಂಡಿದ್ದ. ಪ್ರಕರಣವು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಠಾಣೆಯಲ್ಲಿ ದಾಖಲಾಗಿತ್ತು. ಒಂದಷ್ಟು ದಿನ ಜೈಲಿನಲ್ಲಿದ್ದ ಬಳಿಕ ಬೇಲ್ ಮೇಲೆ ಇಬ್ಬರು ಆರೋಪಿಗಳು ಹೊರಬಂದಿದ್ರು. ಇದೀಗ ನ್ಯಾಯಾಧೀಶರಾದ ನಾಗಿರೆಡ್ಡಿ ಅವರಿಂದ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ. ತಾಯಿ ವಿರುದ್ಧ ನ್ಯಾಯಾಲಯದಲ್ಲಿ ಮಗಳೇ ಸಾಕ್ಷಿ ಹೇಳಿದ ಅಪರೂಪದ ಘಟನೆ ತಾಲೂಕಿನ 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸಾಕ್ಷಿಯಾಯಿತು. ಮಗಳು ಸಾಕ್ಷಿ ಹೇಳಿದ ಬಳಿಕ ಆರೋಪಿ ತಾಯಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಅಪರಾಧಿ ಮಹಿಳೆ ಹಾಗೂ ಆಕೆಯ ಪ್ರಿಯಕರನಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಯಶೋಧ ಹಾಗೂ ಆಕೆಯ ಪ್ರಿಯಕರ ಮಂಜುನಾಥ್ ಜೀವಾವಧಿ ಶಿಕ್ಷೆಗೆ ಒಳಗಾದವರು. ಮಂಜುನಾಥ್ ಹಾಗೂ ಯಶೋಧ ಮಧ್ಯೆ ಅಕ್ರಮ ಸಂಬಂಧವಿತ್ತು. ಅದಕ್ಕೆ ಆಕೆಯ ಗಂಡ ಅಂಜಿನಪ್ಪ ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಆತನನ್ನ ಮುಗಿಸಲು ಯಶೋಧ ಪ್ಲಾನ್ ಮಾಡಿದ್ಲು. ಅಂತೆಯೇ 2018ರ ಮೇ 12ರಂದು ಮಧ್ಯರಾತ್ರಿ 1 ಗಂಟೆಯಲ್ಲಿ ಮಧುಗಿರಿ ತಾಲೂಕಿನ ಬಟ್ಟಗೆರೆಯಲ್ಲಿ ಅಂಜನಪ್ಪನನ್ನ ಮುಗಿಸಿದ್ರು. ಮನೆ ಮುಂದೆ ಮಲಗಿದ್ದ ವೇಳೆ ರಾಡ್ ಮತ್ತು ಪಿಕಾಸಿಯಿಂದ ಹೊಡೆದು ಜೀವ ತೆಗೆದಿದ್ರು. ಮಗಳು ಮಲಗಿದ್ದಾಳೆಂದು ಭಾವಿಸಿ ಇಬ್ಬರು ಸೇರಿ ಅಂಜನಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ರು. ತಂದೆಯ ಚೀರಾಟ ಕೇಳಿ ಎಚ್ಚರಗೊಂಡ ಮಗಳು ಭೀಕರ ಕೃತ್ಯವನ್ನ ಕಣ್ಣಾರೆ ನೋಡಿದ್ಲು. ಹಲ್ಲೆಯಿಂದ ರಕ್ತದ ಮಡುವಿನಲ್ಲಿ ಅಂಜನಪ್ಪ ಒದ್ದಾಡಿದ್ದರು. ಜೀವ ಇರೋದನ್ನ ಗಮನಿಸಿದ್ದ ಯಶೋಧ ಕೊನೆಗೆ ಪಿಕಾಸಿಯಿಂದ ಕೊನೆಯ ಏಟು ಹೊಡೆದಿದ್ಲು. ಇದರಿಂದ ಅಂಜನಪ್ಪ ಜೀವ ಕಳೆದುಕೊಂಡಿದ್ದ. ಪ್ರಕರಣವು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಠಾಣೆಯಲ್ಲಿ ದಾಖಲಾಗಿತ್ತು. ಒಂದಷ್ಟು ದಿನ ಜೈಲಿನಲ್ಲಿದ್ದ ಬಳಿಕ ಬೇಲ್ ಮೇಲೆ ಇಬ್ಬರು ಆರೋಪಿಗಳು ಹೊರಬಂದಿದ್ರು. ಇದೀಗ ನ್ಯಾಯಾಧೀಶರಾದ ನಾಗಿರೆಡ್ಡಿ ಅವರಿಂದ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ.